ಬಂಗಾರಿ ದಂಪತಿಯಿಂದ 14 ಕೆಜಿ ಚಿನ್ನ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಸ್ಯಾಂಡಲ್ವುಡ್ ನಟ ಧರ್ಮ ಪರಾರಿಯಾಗಿದ್ದಾರೆ. ಮೂರನೇ ಆರೋಪಿ ಧರ್ಮ ರಾಜಧಾನಿ ಬಿಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಟ ಧರ್ಮ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಂಧನ ಭೀತಿಯ ಹಿನ್ನೆಲೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಸೇರಿರುವ ಐಶ್ವರ್ಯ ಗೌಡ ಮತ್ತು ಹರೀಶ್ ಈಗ ಧರ್ಮ ಅವರ ಸರದಿ. ಎಲ್ಲಿದ್ದಾರೆ ಧರ್ಮ ಅನ್ನುವಂತ ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ದಾರೆ. ಕಾರಣ ಈ ವಂಚನೆ ಕೇಸ್ನ ಆರೋಪಿ ನಂಬರ್ 3, ಅಕ್ಯೂಸ್ಡ್ ನಂಬರ್ 3 ಈ ಧರ್ಮ ಅವರು. ಆರಂಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೂ ಇವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಅಂದ್ರೆ ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ಕಾಲ್ ಮಾಡಿ ಚಿನ್ನ ಕೊಡೋದಕ್ಕೆ ಇವರೇ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಇವರ ವಿಚಾರಣೆ ಕೂಡ ಅಗತ್ಯ ಇದೆ. ಬಟ್ ಫೋನ್ ಸ್ವಿಚ್ ಆಫ್. ಎಲ್ಲಿದ್ದಾರೆ ಧರ್ಮ ಅನ್ನೋದು ಪ್ರಶ್ನೆ ತಲೆಮರೆಸಿಕೊಂಡಿದ್ದಾರೆ. ಬಂಧನದ ಭೀತಿಯಿಂದ ಹೇಳಲಾಗ್ತಾ ಇದೆ. ಚಿನ್ನ ವಂಚನೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುತ್ತಿದ್ದಾರೆ. ಐಶ್ವರ್ಯ, ವನಿತಾ ಐತಾಳ್, ಧರ್ಮ ನಡುವಿನ ಆಡಿಯೋ ಕ್ಲಿಪ್ಪಿಂಗ್ಸ್ ಇದು. ಆಡಿಯೋ ಕ್ಲಿಪ್ಪಿಂಗ್ಸ್ ಬಗ್ಗೆ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲಾಗಿದೆ. ಯಾಕಂದ್ರೆ ನಿನ್ನೆ ಬಂದ್ರು, ವಿಚಾರಣೆಗೆ ಹಾಜರಾಗಿದ್ರು, ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್, ಐಶ್ವರ್ಯ ಗೌಡ, ನಟ ಧರ್ಮ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪೊಲೀಸರು ಪಡೆಯಲಿದ್ದಾರೆ. ಕ್ಲಿಪ್ಪಿಂಗ್ಸ್ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ಕಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಪೊಲೀಸರು. ಈಗ ವನಿತಾ ಐತಾಳ್ ಮತ್ತು ಐಶ್ವರ್ಯ ಗೌಡ ಅವರ ವಾಯ್ಸ್ ಸ್ಯಾಂಪಲ್ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ರು. ಐಶ್ವರ್ಯ ಗೌಡ ಬಂಧನ ಆಯಿತು. ವನಿತಾ ಐತಾಳ್ ಅವರು ವಿಚಾರಣೆ ಫೇಸ್ ಮಾಡಿ ಹೋಗಿದ್ದಾರೆ. ಬಟ್ ಈಗ ಧರ್ಮ ಅವರ ಸರದಿ. ಇವರ ವಾಯ್ಸ್ ಸ್ಯಾಂಪಲ್ ಪಡೆದುಕೊಳ್ಬೇಕು. ಇವರ ಪಾತ್ರದ ಬಗ್ಗೆ ವಿಚಾರಣೆ ಆಗಬೇಕು. ಬಟ್ ಎಲ್ಲಿದ್ದಾರೆ ನಟ ಧರ್ಮ ಅನ್ನೋದೇ ಪ್ರಶ್ನೆ. ಬಂಧನದ ಭೀತಿಯಿಂದ ತಲೆಮರೆಸ್ಕೊಂಡ್ರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಹದಿನಾಲ್ಕು ಕೆಜಿ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನದ ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಲಗಳೇ ಬಲೆಗೆ ಬೀಳ್ತಾ ಇದೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆ ನಡೆಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. 14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿ.ಕೆ. ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದೇನ್ ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಖಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ ಎಫ್ಎಸ್ಎಲ್ಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು. ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಬೇಕಾದ ಸೆಕ್ಷನ್ ಸೇಲ್ಸ್ ಕೊಡ್ತೀನಿ. ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ. ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಈ ವಂಚನೆ ಕೇಸ್ನಲ್ಲಿ ನಟ ಧರ್ಮ ಅವರ ಪಾತ್ರ ಏನು? ಅವ್ರ ಮೇಲೆ
ಕೇಳೋದಕ್ಕೆ ಸಿಗ್ತಾ ಇರುವಂತಹ ಆರೋಪ ಏನು? ತಪ್ಪೇ ಮಾಡಿಲ್ಲ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದವರು ಈಗ ತಲೆಮರೆಸ್ಕೊಂಡಿದ್ದೀ ಯಾಕೆ? ತಪ್ಪು ಮಾಡಿಲ್ಲ ಅಂದ ಮೇಲೆ ಬಂಧನದ ಭೀತಿ ಕಾಡ್ತಾ ಇದೆಯಾ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ಐಶ್ವರ್ಯ ಗೌಡಳಿಂದ 14 ಕೆಜಿಗೂ ಅಧಿಕ ಚಿನ್ನ ವಂಚನೆ ಪ್ರಕರಣದಲ್ಲಿ ನಟ ಧರ್ಮನ ಪಾತ್ರ ಬಹಳ ದೊಡ್ಡದಿದೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನಂತಂದ್ರೆ, ಏನು ನಿನ್ನೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಗೆ ದೂರುದಾರೆ ವನಿತಾ ಐತಾಳ್ ಹಾಜರಾಗಿದ್ರು. ಈ ವೇಳೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಗಳನ್ನ ಪೊಲೀಸರಿಗೆ ನೀಡಿದ್ದಾರೆ. ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿ ನಟ ಧರ್ಮ ಸಾಕಷ್ಟು ರಾಜಕೀಯ ನಾಯಕರ ಹೆಸರುಗಳಲ್ಲಿ ಮಾತಾಡಿರೋದು ಬೆಳಕಿಗೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ಆತನ ವಿಚಾರಣೆ ಮಾಡಿದಾಗಷ್ಟೇ ಈ ಒಂದು ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋದರ ಒಂದು ಸ್ಪಷ್ಟ ಮಾಹಿತಿ ಸಿಗುತ್ತೆ ಅನ್ನೋ ಮಾಹಿತಿ ಸದ್ಯ ಪೊಲೀಸ್ ಮೂಲಗಳಿಂದ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಇದರ ಭಾಗವಾಗಿ ನಿನ್ನೆ ಅವರ ಮನೆಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಟ ಧರ್ಮ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಒಂದು ವಿಶೇಷ ತಂಡ ಮಾಡಿಕೊಂಡು ಆತನನ್ನ ಹುಡುಕಾಟ ಮಾಡುವ ಕೆಲಸ ಮಾಡಲಾಗ್ತಾ ಇದೆ. ಆತ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗಿರೋ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇತ್ತ ಕಡೆ ಏನು ಐಶ್ವರ್ಯ ಮತ್ತೆ ಆಕೆ ಪತಿ ಹರೀಶ್ ನನ್ನ ನಿನ್ನೆ ಬಂಧನ ಮಾಡಿ ಪರಪ್ಪನಗ್ರಹಾರಕ್ಕೆ ಕಳಿಸಲಾಗಿದೆ. ಒಂದು ನಟ ಧರ್ಮ ಬಂಧನ ಆಗ್ತಾ ಇದ್ದಂತೆ ಇಬ್ಬರನ್ನು ಸಹ ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ಮೂವರನ್ನು ಮುಖಾಮುಖಿ ಕೂರಿಸಿ ಒಂದು ವಿಚಾರಣೆಯನ್ನ ನಡೆಸಿದಾಗ ಇನ್ನಷ್ಟು ವಂಚನೆ ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಂಗಾರಿ ದಂಪತಿಯಿಂದ 14 ಕೆಜಿ ಚಿನ್ನ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಸ್ಯಾಂಡಲ್ವುಡ್ ನಟ ಧರ್ಮ ಪರಾರಿಯಾಗಿದ್ದಾರೆ. 3ನೇ ಆರೋಪಿ ಧರ್ಮ ರಾಜಧಾನಿ ಬಿಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಟ ಧರ್ಮ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಬಂಧನ ಭೀತಿಯ ಹಿನ್ನೆಲೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಸೇರಿರುವ ಐಶ್ವರ್ಯ ಗೌಡ ಮತ್ತು ಹರೀಶ್ ಈಗ ಧರ್ಮ ಅವರ ಸರದಿ. ಎಲ್ಲಿದ್ದಾರೆ ಧರ್ಮ ಅನ್ನುವಂತ ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ದಾರೆ. ಕಾರಣ ಈ ವಂಚನೆ ಕೇಸ್ನ ಆರೋಪಿ ನಂಬರ್ 3, ಅಕ್ಯೂಸ್ಡ್ ನಂಬರ್ 3 ಈ ಧರ್ಮ ಅವರು. ಆರಂಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರು ಇವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಅಂದ್ರೆ ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ಕಾಲ್ ಮಾಡಿ ಚಿನ್ನ ಕೊಡೋದಕ್ಕೆ ಇವರೇ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಇವರ ವಿಚಾರಣೆ ಕೂಡ ಅಗತ್ಯ ಇದೆ. ಬಟ್ ಫೋನ್ ಸ್ವಿಚ್ ಆಫ್. ಎಲ್ಲಿದ್ದಾರೆ ಧರ್ಮ ಅನ್ನೋದು ಪ್ರಶ್ನೆ. ತಲೆಮರೆಸಿಕೊಂಡಿದ್ದಾರೆ. ಬಂಧನದ ಭೀತಿಯಿಂದ ಹೇಳಲಾಗ್ತಾ ಇದೆ. ಚಿನ್ನ ವಂಚನೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡ್ತಿದ್ದಾರೆ. ಐಶ್ವರ್ಯ, ವನಿತಾ ಐತಾಳ್, ಧರ್ಮ ನಡುವಿನ ಆಡಿಯೋ ಕ್ಲಿಪ್ಪಿಂಗ್ಸ್ ಇದು. ಆಡಿಯೋ ಕ್ಲಿಪ್ಪಿಂಗ್ಸ್ ಬಗ್ಗೆ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲಾಗಿದೆ. ಯಾಕಂದ್ರೆ ನಿನ್ನೆ ಬಂದ್ರು, ವಿಚಾರಣೆಗೆ ಹಾಜರಾಗಿದ್ರು, ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್, ಐಶ್ವರ್ಯ ಗೌಡ, ನಟ ಧರ್ಮ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪೊಲೀಸರು ಪಡೆಯಲಿದ್ದಾರೆ. ಕ್ಲಿಪ್ಪಿಂಗ್ಸ್ ವಾಯ್ಸ್ ಸ್ಯಾಂಪಲ್ FSLಗೆ ಕಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಪೊಲೀಸರು. ಈಗ ವನಿತಾ ಐತಾಳ್ ಮತ್ತು ಐಶ್ವರ್ಯ ಗೌಡ ಅವರ ವಾಯ್ಸ್ ಸ್ಯಾಂಪಲ್ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ರು. ಐಶ್ವರ್ಯ ಗೌಡ ಬಂಧನ ಆಯಿತು. ವನಿತಾ ಐತಾಳ್ ಅವರು ವಿಚಾರಣೆ ಫೇಸ್ ಮಾಡಿ ಹೋಗಿದ್ದಾರೆ. ಬಟ್ ಈಗ ಧರ್ಮ ಅವರ ಸರದಿ. ಇವರ ವಾಯ್ಸ್ ಸ್ಯಾಂಪಲ್ ಪಡೆದುಕೊಳ್ಬೇಕು. ಇವರ ಪಾತ್ರದ ಬಗ್ಗೆ ವಿಚಾರಣೆ ಆಗಬೇಕು. ಬಟ್ ಎಲ್ಲಿದ್ದಾರೆ ನಟ ಧರ್ಮ ಅನ್ನೋದೇ ಪ್ರಶ್ನೆ. ಬಂಧನದ ಭೀತಿಯಿಂದ ತಲೆಮರೆಸ್ಕೊಂಡ್ರಾ ಅನ್ನೋದು ಕೂಡ ಪ್ರಶ್ನೆ ಇದೆ.